ಧಾರಾಕಾರವಾಗಿ ಮಳೆ ಸುರಿತಾ ಇರೋದ್ರಿಂದ ಹಲವು ಡ್ಯಾಮ್ಗಳೆಲ್ಲ ಈಗ ಭರ್ತಿ ಆಗ್ತಿವೆ. ಭರ್ತಿ ಆಗೋಕ್ಕೆ ಇನ್ನು ಕೆಲವು ಅಡಿಗಳು ಮಾತ್ರ ಬಾಕಿ ಇದೆ. ಕಾರಣ ನೀರಿನ ಹರಿವು ತುಂಬಾ ಹೆಚ್ಚಾಗ್ತಾ ಇದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಹೆಚ್ಚು ಮಳೆ ಆಗ್ತಾ ಇದೆ. ಬಸವಸಾಗರ ಡ್ಯಾಂನಿಂದ ಈಗ ಕೃಷ್ಣಾ ನದಿಗೆ ನೀರು ಬಿಡುಗಡೆಯನ್ನ ಮಾಡಿದೆ ಮಹಾರಾಷ್ಟ್ರ. 14 ಗೇಟ್ ಓಪನ್ ಮಾಡಿ ನೀರು ಬಿಡುಗಡೆಯನ್ನ ಮಾಡಿದ್ರಿಂದ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರದ ಬಸವಸಾಗರ ಡ್ಯಾಮ್ ಏನಿದೆ ಈಗ ಸಂಪೂರ್ಣವಾಗಿ ತುಂಬಿ ಹರಿತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ ನೀವು. 14 ಗೇಟನ್ನು ಕೂಡ ಓಪನ್ ಮಾಡಿ ಈಗ ಬಿಟ್ಟಿದ್ದಾರೆ. ವಾಹ್, ಅದ್ಭುತವಾಗಿರುವಂಥ ದೃಶ್ಯಗಳು ನೋಡಿ ಹೇಗೆ ಕಾಣಿಸ್ತಾ ಇದೆ. ಸೊ ಆ ದೃಶ್ಯ ನೋಡಿ, ಡ್ಯಾಮ್ಗಳು ಸಂಪೂರ್ಣವಾಗಿ ಭರ್ತಿಯಾದಾಗ ಅವುಗಳನ್ನು ನೋಡುವಂಥದ್ದೇ ನಯನ ಮನೋಹರ. ಹತ್ತಿರದಿಂದ ನೋಡಿದಾಗಂತೂ ತುಂಬ ಭಯ ಆಗುತ್ತೆ. ಸೊ ಇನ್ನೊಂದು ಕಡೆಗೆ ಇನ್ನೊಂದು ದೃಶ್ಯವನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಬಳ್ಳಾರಿಯ ನಾರೆಹಳ್ಳ ಹೇಗೆ ತುಂಬಿ ಹರಿತಾ ಇದೆ ಅಂತೇಳಿ ಮಣ್ಣು ಸಮೇತವಾಗಿ. ಸೊ ಈ ರೀತಿಯಾಗಿ ಮಣ್ಣು ಸಮೇತವಾಗಿ ಅದು ಹರಿತಾ ಇದೆ ಅಂತಂದಾಗ ಭಾಳ ಜಾಗೃತಿ ವಹಿಸ್ಕೊಳ್ಬೇಕು. ಇಟ್ಸ್ ಎ ವೆರಿ ಸಿಂಬಾಲ್ ಏನು ಗೊತ್ತಾ, ಎಲ್ಲೋ ಕೊಚ್ಕೊಂಡು ಬರ್ತಾ ಇದೆ ಮಣ್ಣು ಅಂತ ಅರ್ಥ. ಅದು ಇನ್ನೊಂದೇನೋ ಎಫೆಕ್ಟ್ ಕೊಡುತ್ತೆ ಅಂತ ಅರ್ಥ. ಹಾಗಾಗಿ ಭಾಳ ಎಚ್ಚರಿಕೆಯಿಂದ ಇರಬೇಕು. ಮಣ್ಣಿನ ಸಮೇತವಾಗಿ ನೀರು ಹರಿತಾ ಇರುತ್ತೆ ಅಲ್ಲ, ಇಂಥ ಪ್ರದೇಶಗಳು ಭಾಳ ಎಚ್ಚರಿಕೆಯಿಂದ ಇರಬೇಕು. ಅಲ್ಲಿ ಏನಾಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ ಪರಿಸ್ಥಿತಿಗಳು.